2028ಕ್ಕೆ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ, ವರಿಷ್ಠರು ನನಗೆ ಸಂಘಟನೆ ಮಾಡೋದಕ್ಕೆ ಹೇಳಿದ್ದಾರೆ ಅಂಥೇಳಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ BJP ಮುಖಂಡರು 4 ಬಾರಿ ಸೋಲನ್ನು ಕಂಡಿರ್ತಕ್ಕಂಥ ರವಿ ಅವರು ಹೇಳಿರ್ತಕ್ಕಂಥದ್ದು. ಈ ಹಿಂದೆ ಕುತಂತ್ರಗಳಿಂದ ನನ್ನ ಟಿಕೆಟನ್ನು ತಪ್ಪಿಸಲಾಯಿತು, ಹಾಗಾಗಿ ಈ ಬಾರಿ ವರಿಷ್ಠರಿಗೆ ಹೇಳಿದ್ದೀನಿ, ಅವರು ನನಗೆ ಟಿಕೆಟ್ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರೆ, ಹಾಗಾಗಿ ಸಂಘಟನೆಯನ್ನು ಮಾಡ್ತಾಯಿದ್ದೀನಿ. ಆ ಮೂಲಕವಾಗಿ ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ಬ್ಯಾಟರಾಯನಪುರ ಅಂದರೆ ಶುಭೋದಯ ಬ್ಯಾಟರಾಯನಪುರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ರವಿ ಅವರು ಚಾಲನೆ ಕೊಡುವ ಮೂಲಕ ಒಂದು ಸಂಘಟನೆಯನ್ನು ಆರಂಭ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ 1 ಲಕ್ಷ ಮನೆಗಳಿಗೆ ಸುತ್ತುವ ಮೂಲಕ ಇತಿಹಾಸವನ್ನು ನಿರ್ಮಾಣ ಮಾಡಿದರು. ಈಗ ಮತ್ತೆ ಅದೇ ಇತಿಹಾಸವನ್ನು ನಿರ್ಮಾಣ ಮಾಡುವುದಕ್ಕೆ ಬ್ಯಾಟರಾಯನಪುರದಲ್ಲಿ ರವಿ ಅವರು ಹೊರಟಿರ್ತಕ್ಕಂಥದ್ದು. ಪ್ರತಿ ಮನೆಗೂ ಭೇಟಿ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ಬ್ಯಾಟರಾಯನಪುರದಿಂದ ಕಾಂಗ್ರೆಸ್ಸನ್ನು ಸೋಲಿಸಬೇಕು, ಅಂದರೆ ಕೃಷ್ಣ ಬೈರೇಗೌಡರನ್ನು ಸೋಲಿಸಿ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಮತ್ತೆ BJP ಬಾವುಟವನ್ನು ನಾನು ಹಾರಿಸ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಗುಡ್ ಮಾರ್ನಿಂಗ್ ಬ್ಯಾಟರಾಯನಪುರ ಅನ್ನೋ ಕಾರ್ಯಕ್ರಮಕ್ಕೆ ರವಿ ಅವರು ಚಾಲನೆ ನೀಡಿದ್ದಾರೆ. ಜೊತೆಗೆ ತಮ್ಮೇಶ್ ಗೌಡರು ಕೂಡ ನಾನು BJPಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದೀನಿ, ಹಾಗಾಗಿ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ, ಆ ಮುಖಾಂತರವಾಗಿ ನಾನು ಮತ್ತೆ ಎಲೆಕ್ಷನ್ಗೆ ನಿಲ್ತೀನಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳ್ಕೊಂಡು ಬರ್ತಾಯಿದ್ದಾರೆ. ನೋಡಬೇಕು ಯಾವ ರೀತಿ ಬ್ಯಾಟರಾಯನಪುರ ಒಗ್ಗಟ್ಟಾಗುತ್ತೆ. ಯಾಕೆಂದರೆ ಇವತ್ತು ರವಿ ಅವರು ಹೇಳ್ತಾಯಿದ್ರು, ತಮ್ಮೇಶ್ ಗೌಡರಿಗೆ ಟಿಕೆಟ್ ಸಿಕ್ಕರೂ ಕೂಡ ನಾವು ಒಗ್ಗಟ್ಟಾಗಿ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ರು. ಒಳಗಡೆ ಭಾಳಷ್ಟು ಭಿನ್ನಾಭಿಪ್ರಾಯಗಳಿದೆ. ಇತ್ತ ಕಡೆ ಮುನೀಂದ್ರ ಇದ್ದಾರೆ, ಇತ್ತ ಕಡೆ ರವಿ ಇದ್ದಾರೆ, ಇತ್ತ ಕಡೆ ತಮ್ಮೇಶ್ ಗೌಡ ಇದ್ದಾರೆ. 3 ಜನರ ನಡುವೆ ಬಹಳಷ್ಟು ಭಿನ್ನಾಭಿಪ್ರಾಯಗಳಿವೆ. ಒಗ್ಗಟ್ಟಾಗೋದು ಸ್ವಲ್ಪ ಕಷ್ಟವೇ, ಆದರೂ ಕೂಡ ರವಿ ಒಗ್ಗಟ್ಟಾಗಿ ಸಂಘಟನೆ ಮಾಡೋಣ, BJP ಬಾವುಟವನ್ನು ಹಾರಿಸೋಣ, ನಮ್ಮೆಲ್ಲರ ವಿರೋಧಿ ಕೃಷ್ಣ ಬೈರೇಗೌಡರನ್ನು ಮನೆಗೆ ಕಳಿಸೋಣ ಅಂತಕ್ಕಂಥ ಸಂದೇಶವನ್ನು ಸಾರುವ ಮೂಲಕ ಗುಡ್ ಮಾರ್ನಿಂಗ್ ಬ್ಯಾಟರಾಯನಪುರ ಕಾರ್ಯಕ್ರಮಕ್ಕೆ ರವಿ ಚಾಲನೆಯನ್ನು ನೀಡಿದ್ದಾರೆ.